ಹಾಯ್ ಫ್ರೆಂಡ್ಸ್, ಶ್ರೇಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇಂಡಿಯಾ ಚಾಂಪಿಯನ್ ಟ್ರೋಫಿವರೆಗಿನ ವೇಳಾಪಟ್ಟಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ಸ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಕಮೆಂಟ್ಸ್ ಮಾಡೋದ್ರಿಂದ ನನ್ನ ತಪ್ಪು ಇದ್ದರೆ ನಾನು ತಿದ್ಕೊಳ್ತೀನಿ. ಹಾಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಹಾಕೋದಕ್ಕೂ ಅನುಕೂಲವಾಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಚಾಂಪಿಯನ್ ಟ್ರೋಫಿವರೆಗಿನ ವೇಳಾಪಟ್ಟಿಯನ್ನು ಹೇಳ್ತಾ ಇದ್ದೇನೆ. ಸತತವಾಗಿ ಸರಣಿಯನ್ನು ಆಡ್ಕೊಬರುವಂಥ ತಂಡ ಅಂದರೆ ಅದು ನಮ್ಮ ಭಾರತ ತಂಡ ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ಫ್ರೆಂಡ್ಸ್. ಅದರಲ್ಲೂ ನಮ್ಮ BCCI ಅಂತೂ ಒಂದಾದ ಮೇಲೆ ಒಂದು ಸರಣಿಯನ್ನು ಕೊಡ್ತಾನೆ ಇರುತ್ತೆ. ಆದರೆ ಇದೀಗ ಶ್ರೀಲಂಕಾ ಸರಣಿಯನ್ನು ಮುಗಿದ ನಂತರ ಟೀಮ್ ಇಂಡಿಯಾಕ್ಕೆ 1 ತಿಂಗಳ ಬಿಡುವು ಅಂದರೆ ವಿರಾಮ ಇರುತ್ತೆ. ವಿರಾಮದ ನಂತರ ನಮ್ಮ ಭಾರತ ತಂಡ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಬಾಂಗ್ಲಾದೇಶವೇ ಭಾರತಕ್ಕೆ ಬಂದು 2 ಟೆಸ್ಟ್ ಹಾಗೂ 3 T20 ಪಂದ್ಯಕ್ಕಾಗಿ ಭಾರತ ಪ್ರವಾಸ ಮಾಡುತ್ತೆ. ಈ ಪ್ರವಾಸದಲ್ಲಿ ಭಾರತಕ್ಕೆ ಟೆಸ್ಟ್ ಸರಣಿ ಅಂತೂ ಪ್ರಮುಖವಾಗಿರುತ್ತೆ. ಯಾಕೆಂದರೆ ಭಾರತಕ್ಕೆ ಟೆಸ್ಟ್ ಚಾಂಪಿಯನ್ಶಿಪ್ ಇದೆ. ಅದನ್ನು ಉಳಿಸ್ಕೋಬೇಕಂದ್ರೆ ಈ ಟೆಸ್ಟ್ ಪಂದ್ಯ ಅತ್ಯಮೂಲ್ಯ. ಯಾಕಂದರೆ ಫ್ರೆಂಡ್ಸ್, ಮುಂದೆ ಬರುವುದು ಕಿವೀಸ್ ಹಾಗೂ ಆಸ್ಟ್ರೇಲಿಯಾ ಅಂತ ಬಲಿಷ್ಠ ತಂಡಗಳ ವಿರುದ್ಧ. ಅದಕ್ಕೋಸ್ಕರ ಈ ಟೆಸ್ಟ್ ಸರಣಿಯನ್ನು ಗೆಲ್ಲಲೇಬೇಕಾಗಿದೆ. ಸೆಪ್ಟೆಂಬರ್ನಲ್ಲಿ ನಡೆಯುವ ಟೆಸ್ಟ್ ಸರಣಿಯಲ್ಲಿ ಭಾರತ 19ನೇ ತಾರೀಕಿಂದ 23ನೇ ತಾರೀಕು ತನಕ ಮೊದಲನೇ ಟೆಸ್ಟ್ ಆಡಿದರೆ, ಎರಡನೇ ಟೆಸ್ಟ್ 27ರಿಂದ ಅಕ್ಟೋಬರ್ 1ನೇ ತಾರೀಕು ತನಕ ಆಡುತ್ತೆ. ಹಾಗೆ ಅಕ್ಟೋಬರ್ ತಿಂಗಳ 6, 9, 12ರಂದು 3 T20 ಪಂದ್ಯ ಕೂಡ ಆಡುತ್ತೆ. ಇದಾದ ನಂತರ ನ್ಯೂಜಿಲೆಂಡ್ ಟೂರ್ ಆಫ್ ಇಂಡಿಯಾ. ನ್ಯೂಜಿಲೆಂಡ್ ಅಕ್ಟೋಬರ್ ಮತ್ತು ನವೆಂಬರ್ 2024ರ 3 ಟೆಸ್ಟ್ಗಳಿಗಾಗಿ ಅವರು ಕೂಡ ಭಾರತಕ್ಕೆ ಬಂದು ಆಡ್ತಾ ಇದ್ದಾರೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಫೈನಲ್ ಅರ್ಹತೆ ಪಡೆಯಲು ಈ ಸರಣಿ ಕೂಡ ಭಾರತಕ್ಕೆ ಅತ್ಯಮೂಲ್ಯ ಆಗಿದೆ. ಅಕ್ಟೋಬರ್ 16ನೇ ತಾರೀಕಿಂದ 20ನೇ ತಾರೀಕು ತನಕ ಎರಡನೇ ಪಂದ್ಯ, ಅಕ್ಟೋಬರ್ 24ರಿಂದ 28, ಮೂರನೇ ಪಂದ್ಯ ನವೆಂಬರ್ 1ರಿಂದ 5ರವರೆಗೆ ಇರುತ್ತೆ. 3 ಟೆಸ್ಟ್ ಪಂದ್ಯಗಳ ನಂತರ ಭಾರತದ ಮುಂದಿನ ಪಂದ್ಯ ಇಂಡಿಯನ್ ಟೂರ್ ಆಫ್ ಸೌತ್ ಆಫ್ರಿಕಾ. ಇಂಡಿಯಾದವರು ಸೌತ್ ಆಫ್ರಿಕಾಕ್ಕೆ ಹೋಗಿ ಪಂದ್ಯವನ್ನು ಆಡುತ್ತಾರೆ. 4 ಪಂದ್ಯಗಳು T20 ಸರಣಿ ಆಡಲಿದೆ. T20 ವಿಶ್ವಕಪ್ ಫೈನಲ್ನಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಸೋಲಿಸಿದ ನಂತರ ಮೊದಲ T20 ಪಂದ್ಯವನ್ನು ಸೌತ್ ಆಫ್ರಿಕಾದಲ್ಲೇ ಆಡ್ತಾ ಇದೆ. ಭಾರತವನ್ನು ಸೋಲಿಸಲು ಸೌತ್ ಆಫ್ರಿಕಾ ಅಂತೂ ಭಾರಿ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿ ಸೋಲನ್ನು ಒಪ್ಕೊಳ್ಳೋದಕ್ಕೆ ನಮ್ಮ ಭಾರತ ತಂಡದವರು ಕೂಡ ಸಿದ್ಧರಿರುವುದಿಲ್ಲ. ಸರಣಿಯ ಮೊದಲ ಪಂದ್ಯ 8ನೇ ತಾರೀಕು, ಎರಡನೇದು 10, ಮೂರನೇದು 13 ಹಾಗೂ 15ರಂದು ನಡೆಯುತ್ತೆ. ಈ ಪಂದ್ಯದಲ್ಲಿ ಯಾರು ಗೆಲ್ತಾರಂತ ನಾವು ಕಾದು ನೋಡಬೇಕಾಗಿದೆ. ಇದಾದ ನಂತರ ಇಂಡಿಯಾ ಟೂರ್ ಆಫ್ ಆಸ್ಟ್ರೇಲಿಯಾ, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎಲ್ಲರಿಗೂ ಗೊತ್ತೇ ಇದೆ. ನವೆಂಬರ್ 2024ರಲ್ಲಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ 5 ಟೆಸ್ಟ್ಗಳು ಜನವರಿ 2025ರವರೆಗೂ ನಡೆಯಲಿದೆ. ಮೊದಲ ಪಂದ್ಯ ನವೆಂಬರ್ 22ರಿಂದ 26 ತನಕ ಇದ್ದರೆ, ಎರಡನೇ ಪಂದ್ಯ ಡಿಸೆಂಬರ್ 6ರಿಂದ 10ನೇ ತಾರೀಕು ತನಕ, ಮೂರನೇ ಪಂದ್ಯ ಹೊಸ ವರ್ಷದಂದು ಶುರುವಾಗುತ್ತೆ 3ನೇ ತಾರೀಕಿಂದ 7ನೇ ತಾರೀಕುವರೆಗೆ. ಇದಾದ ನಂತರ ಇಂಗ್ಲೆಂಡ್ ತಂಡವನ್ನು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಭೇಟಿ ಮಾಡಲಿದೆ. ಇಂಗ್ಲೆಂಡ್ ನಡುವೆ ಭಾರತಕ್ಕೆ 5 T20, 3 ಏಕದಿನ ಪಂದ್ಯ ಆಡಲಿದೆ. ಚಾಂಪಿಯನ್ ಟ್ರೋಫಿಗೂ ಮುನ್ನ ಇದು ಕೊನೆಯ ಸರಣಿ ಅಂತಲೇ ಹೇಳ್ಬೋದು ಭಾರತಕ್ಕೆ. ಜನವರಿ 23 ಮೊದಲನೇ ಪಂದ್ಯ ಆಡಿದರೆ,
ಎರಡನೇ ಪಂದ್ಯ 26/3/29, ನಾಲ್ಕನೇದು ಫೆಬ್ರವರಿ 1 ಹಾಗೂ 3ರಂದು ಟಿ20 ಪಂದ್ಯ ಆಡುತ್ತೆ. ಫೆಬ್ರವರಿ 6, 9 ಹಾಗೂ 15ರಂದು ಏಕದಿನ ಪಂದ್ಯಗಳನ್ನಂತೂ ಆಡ್ತಾಯಿದೆ ಭಾರತ. ICC ಚಾಂಪಿಯನ್ ಟ್ರೋಫಿ 2025 ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆಯಲಿದೆ. ಅದು ಎಲ್ಲಿ ನಡೆಯುತ್ತೆ ಅಂದರೆ ಫ್ರೆಂಡ್ಸ್, ಪಾಕಿಸ್ತಾನದಲ್ಲಿ ನಡೆಯಲಿರುವ ICC ಚಾಂಪಿಯನ್ ಟ್ರೋಫಿಯಲ್ಲಿ ಭಾರತ ಭಾಗವಹಿಸಲಿದೆ. ಆದರೆ ಭಾರತ ಪಾಕಿಸ್ತಾನ ಪ್ರವಾಸ ಕೈಗೊಳ್ಳಲಿದೆಯಾ ಎಂಬುದೇ ಈಗ ನಮ್ಮ ಮುಂದೆ ಇರುವ ಪ್ರಶ್ನೆ. ವರದಿಗಳ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ, ಹೈಬ್ರಿಡ್ ಮಾದರಿಯಲ್ಲಿ ಈ ಟೂರ್ನಿ ನಡೆಯಲಿದ್ದು, ಭಾರತ ಪಂದ್ಯಗಳು ಶ್ರೀಲಂಕಾ ಅಥವಾ ದುಬೈನಲ್ಲಿ ನಡೆಯುವ ಸಾಧ್ಯತೆ ಇದೆ ಅಂತ ಹೆಚ್ಚಿನ ಮಾಹಿತಿ ಕಂಡು ಬರ್ತಾ ಇದೆ ಫ್ರೆಂಡ್ಸ್. ಇನ್ನಷ್ಟು ಮಾಹಿತಿಗೋಸ್ಕರ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ಸ್ ಕೂಡ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.